ಅಧಿಕೃತವಾಗಿ CMC ಕಟ್ಟಿರೋ ಕಟ್ಟಡ ಒಂದೂ ಇಲ್ಲಿ ಇರಲಿಲ್ಲ. CMC ಇಲ್ಲಿ ಬಂದ್ಬಿಟ್ಟು ಹೊಡೆದಿರೋ ಅಂಗಡಿ 130 ಅಂಗಡಿನಲ್ಲಿ 87 ಕೋಟಿಗೆ 68 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಆಲ್ ರೌಂಡ್ ಕರ್ನಾಟಕದಲ್ಲಿ 301 ಮುನ್ಸಿಪಾಲ್ಟಿ, ಟೌನ್ ಪಂಚಾಯತ್, CMC ಇವರಿಗೆಲ್ಲ ಸೇರಿ 1897 ಕೋಟಿ ರೂಪಾಯಿ ಸೆಂಟ್ರಲ್ ಕೇಂದ್ರ ಸರ್ಕಾರದಿಂದ ಅನುದಾನ ಸಿಕ್ಕಿದೆ. ಸ್ಯಾಂಕ್ಷನ್ ಅಮೌಂಟ್ ಇದು. ನಮ್ಮ KGF ಮಾತ್ರ 87 ಕೋಟಿ 60 ಲಕ್ಷ ಸಿಕ್ಕಿದೆ. CMC ಮಾರ್ಕೆಟ್ಗೆ CMC ಮಾರ್ಕೆಟ್ 63 ಕೋಟಿ. ಬಸ್ ಸ್ಟ್ಯಾಂಡ್ ರೆನಿವೇಷನ್ಗೆ ಈ ಮಾರ್ಕೆಟ್ ಕಟ್ಟಕ್ಕೆ ನಾವು ಪ್ರಪೋಸಲ್ ನೋಡಿ ಸರ್, ಇಲ್ಲಿ ಇದು ಕೊಟ್ಟಿದ್ದಾರೆ ನೋಡಿ ಸರ್. ಅಲಿಗೇಷನ್ ಆಫ್ ಸೆಂಟ್ರಲ್ ಶೇರ್ 25% ಅಂಡರ್ ಅರ್ಬನ್ ಚಾಲೆಂಜ್ ಫಂಡ್ GBA ಸಿಟಿ ಕಾರ್ಪೊರೇಷನ್ ಅಂಡ್ ಅರ್ಬನ್ ಲೋಕಲ್ ಬಾಡೀಸ್ UCF ಹಂಗಂದ್ರೆ ಅರ್ಬನ್ ಚಾಲೆಂಜ್ ಫಂಡ್ ಕೇಂದ್ರ ಸರ್ಕಾರದಿಂದ ಫ್ರೀ ನಮ್ಗೆ ಕೊಟ್ಟಿದ್ದಾರೆ. ನಮ್ಮ KGF ಮಾತ್ರ ನೀವು 200 ಕೋಟಿ ಪ್ರಾಜೆಕ್ಟ್ ತಗೊಳ್ಳಿ. ಕಟ್ಟೆ ಟೈಮಲ್ಲಿ ಲೂಟಿ ಮಾಡಿದ್ರೆ ನೀವು ಹಿಡೀರಿ, ಉಪ್ಪುಂದಿರೋ ನೀರು ಕುಡಿಲೇಬೇಕು. ನಾವು ಭ್ರಷ್ಟಾಚಾರಕ್ಕೆ ನಾನು ಎದುರಿ ಅಂತ ಹೇಳ್ತೀನಿ. ಪ್ರೂಫ್ ಮಾಡಿ ಜೈಲಿಗೆ ಕಳಿಸಿ ನನ್ನ ಹತ್ರ ಮಾಹಿತಿ ಇಲ್ಲ ಸರ್. ಈಶ್ವರಿಗೆ ಇಲ್ಲ ಅನುದಾನದಲ್ಲಿ ಕಟ್ಟಿದ್ರೆ ಸರ್. ಇವಾಗ ನಾನು ಹೇಳಿದಲ್ವ 50% HDFC ಬ್ಯಾಂಕ್ ಕೊಡ್ತಾ ಇದ್ದಾರೆ, 25% ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇದ್ದಾರೆ, ಇನ್ನು 25% ನಾವು ಮುನ್ಸಿಪಾಲಿಟಿಯಿಂದ ಎಂಟರ್ಪ್ರೈಸಸ್ ಫಂಡಿಂದ ನಾವು ಹಾಕಿ ಕಟ್ತೀವಿ. ಈಗ ಆರೋಪಗಳು ಆಗಿದಲ್ಲ, ಇದು ಹಣ ಬಿಡುಗಡೆ ಆಗಿಲ್ಲ, 11% ಬಡ್ಡಿ HDFC ಇಂದ ಕೊಡೋಕ್ಕಾಗಲ್ಲ, ತಗೊಳಕ್ಕಾಗಲ್ಲ, ಕಾನೂನು ವಿರೋಧವಾಗಿ ಇವರು ಅಪ್ಲೈ ಮಾಡಿದ್ದಾರೆ, ಆರೋಪಗಳಾಗಿದೆ. ನೋಡಿ ಉತ್ತರ ಏನು? ನಮ್ಮ ಉತ್ತರವನ್ನು ಹೇಳ್ತೀನಿ. ಇದು ಬಂದ್ಬಿಟ್ಟು ಯಾವುದು ಕಳ್ಳಕ ವ್ಯಾಪಾರ ಇಲ್ಲ. ಪ್ರೈವೇಟ್ ಬ್ಯಾಂಕ್ನಲ್ಲಿ ನಾವು ಲೋನ್ ತಗೋಬೇಕಾದ್ರೆ ವಿತೌಟ್ ಗೌರ್ಮೆಂಟ್ ಪರ್ಮಿಷನ್ ಯಾರಿಲ್ಲ. ಯಾರು ಹೇಳಿದ್ದು ಇದು ಪ್ರೈವೇಟ್ನಲ್ಲಿ ಬಂದ್ಬಿಟ್ಟು ಇದು ಮಾಡೋದು, ಪ್ರೈವೇಟ್ ಇದು ಫಂಡ್ಸ್ ಬಂದ್ಬಿಟ್ಟು ಹೌದು ಎಲ್ಲ ಪ್ರಿಂಟ್ ಮಾಡಿ ಅಪ್ರೂವ್ ರೆಡಿ ಐತಿಲ್ವಾ ಇವರು ಸರ್. ಯಾರಿಗೆ ನಿಮ್ಗೆ ಸಾಲ ಕೊಡ್ತಾರೆ? ನಮ್ಗೆ ನಾವು ಅಡಮಾನ ಕಟ್ಟಿಲ್ವಲ್ಲ, ಅಡಮಾನ ಏನಿಲ್ಲ. ಇವಾಗ ಇಲ್ಲ ಅದನ್ನ ಮಾಡಿದ್ರೆ ಇರೋರೆಲ್ಲ ಖಾಲಿ ಮಾಡಿಬಿಟ್ಟು ಅಭಿವೃದ್ಧಿ ಮಾಡಬೇಕು. ಮತ್ತೆ ಹೆಂಗೆ ಅಭಿವೃದ್ಧಿ ಮಾಡೋಕ್ಕಾಗುತ್ತೆ? ಇಲ್ಲಿ ಚೆನ್ನಾಗಾದ್ರೆ ಅಲ್ಲಿಂದ ಇಲ್ಲಿಗೆ ಬರ್ತಾರೆ, ಆಮೇಲೆ ಅಲ್ಲಿ ಖಾಲಿ ಮಾಡಿದ್ರೆ ಅದನ್ನು ಅಭಿವೃದ್ಧಿ ಮಾಡಿದ್ರೆ ಒಪ್ಕೋಬಹುದು. ಅದನ್ನ ಹೋಗಿ ಇರೋರನ್ನ ಖಾಲಿ ಮಾಡೋಕ್ಕಾಗಲ್ವಲ್ಲ, ಅವ್ರ ಬಾಯಿನಲ್ಲಿ ಮಣ್ಣಕ್ಕಾಗಲ್ಲ. ಗೊತ್ತಿದೆ ನಿಮ್ಮ ಅಭಿವೃದ್ಧಿ ಈಗ ಎಲ್ಲಿಂದ ತೋರ್ಬೇಕಾಗಿಲ್ಲ, ಹಂತವಾಗಿ ರಿಲೀಸ್ ಮಾಡ್ತಾರೆ. ಸ್ಯಾಂಕ್ಷನ್ ಆಗಿದೆ, ಇದು ಅಪ್ರೂವಲ್ ಆಗಿದೆ. ಬೇಗ ಇದರಲ್ಲಿ ಪೂಜೆ ಮಾಡ್ತೀವಿ, ಒಳ್ಳೆ ಕಟ್ಟಡ ನಿರ್ಮಾಣ ಮಾಡ್ತೀವಿ. ಇಲ್ಲಿ ಯಾರು ಬಾಧಿಕಪಟ್ಟಿದ್ದಾರೆ ಅವ್ರು ಕೊಡ್ತೀವಿ. ನಮ್ಮ ಮೇಲೆ ಏನೋ ಅಪಾದ ಅಂದರೆ ಕೋಟ್ಯಾಂತರ ರೂಪಾಯಿ ಲಾಸ್ ಆಯಿತು, ಇದಾಯಿತು ಅದಾಯಿತು ಅಂತ ಹೇಳ್ತಾರೆ. ಯಾವ ಕೋಟಿಯಿಂದ ಹಾಕಿ ನಾವು ಇದು ಕಟ್ಟಿರೋದು? ನಾವು ಯಾವ ಕೋಟಿ ಇಲ್ಲಿಗೆ ಸುರಿದು ನಾವು ಬಿಲ್ಡಿಂಗ್ ಕಟ್ಟಿದ್ದೀವಿ, ಯಾವುದ್ರಲ್ಲಿ ಲಾಸ್ ಆಗಿದೆ ನೀವು ಹೇಳಬೇಕು. ನೀವು ಮಾಧ್ಯಮ ಮಿತ್ರ ನೀವು ಹೇಳಬೇಕು. ಸರ್ಕಾರ ನಾವಂತಲ್ಲ ಸರ್, ಸರ್ಕಾರ. ಇವಾಗ ನಾನು ಮಾತಾಡಿದ್ರೆ ಸರ್ಕಾರದ್ದೇ, ಸರ್ಕಾರ ಪರವಾಗಿ ಸರ್. ನಾವು ಅಂತ ಹೇಳಕ್ಕಾಗುತ್ತಾ? ನಾವು ಮುಂದೆ ಹಿಂದೆ ಎಲ್ಲಿ ಹೋಗ್ತೀವಿ ನಾವು ಗೊತ್ತಿಲ್ಲ. ನಾವು ಅದೇ ಫಸ್ಟ್ ಇಂದ ಹೇಳ್ತಾ ಇದ್ದೀವಿ ಸರ್. ವರ್ಕ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್ ಇಲ್ಲಿ? ಸರ್ ಇವಾಗ ನೋಡಿ, ಇವಾಗ ನಾವು ಇರೋ ನಿಜ ಹೇಳ್ಬಿಟ್ಟಿದ್ವಿ. ಎಲ್ಲಿಂದ ದುಡ್ಡು ಬರುತ್ತೆ ಅದೆಲ್ಲ ಬಿಡಿ ಸರ್, ಅದಾಯ್ತು, ಎಲ್ಲ ಹೇಳ್ಬಿಟ್ಟಿದ್ವಿ. ಆಯ್ತು ಬಿಡಿ. ವರ್ಕ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಒಬ್ರು ಮಾತಾಡಿದ್ದಾರೆ, ನಾನು HDFC ಅವೆಲ್ಲ ಬಿಡಿ ಸರ್. ಇರಿ ಸರ್, ನಿಲ್ಲಿಸ್ತೀನಿ, ಅದು ಮಾಡ್ತೀನಿ ಅಂತ ಅವ್ರು ಹೇಳಿದ್ರು. ನಾನು ಇನ್ನೊಬ್ರು ಕೋರ್ಟ್ಗೆ ಹೋಗಿದ್ದರಿಂದ ನಾವು ಬಂದ್ಬಿಟ್ಟು ಬಳೆ ಹಾಕ್ಕೊಂಡಿಲ್ಲ. ಐ ಆಮ್ ಆಲ್ಸೋ ಸಣ್ಣ ನಮ್ಮ ತಾಯಿ ಉದ್ರ ಇಲ್ಲಿ ಈ ಭೂಮಿನಲ್ಲಿ ಬಿದ್ದು ನಾವು ಹುಟ್ಟಿರೋನು. ನಾವು ಬಂದ್ಬಿಟ್ಟು ಅದರಲ್ಲಿ ತಡೆ ಏನಾದರೂ ಆದರೆ ನಾವು ನೋಡ್ಕೊಂಡು ಸುಮ್ಮನೆ ಇರಲ್ಲ. ಇದು ಕಟ್ಟೆ ಕಟ್ತೀವಿ. ಸಣ್ಣ ಸಾಯಿಲ್ ಅದೇ ಯಾವಾಗ ಸ್ಟಾರ್ಟ್ ಮಾಡ್ತೀರಿ ಸರ್? ಮಾಡ್ತೀವಿ ಅತಿ ಶೀಘ್ರದಲ್ಲಿ ಹೇಳಿ. ನಾನು ಡೇಟ್ ಹೇಳಕ್ಕಾಗಲ್ಲ ಸರ್, ದಯವಿಟ್ಟು ಅತಿ ಶೀಘ್ರದಲ್ಲಿ ಮಾಡ್ತೀವಿ. ಯಾರೇ ಅಡ್ಡ ಬರಲಿ ಸರ್, ನಾವು ಬಂದ್ಬಿಟ್ಟು ಭ್ರಷ್ಟಾಚಾರ ಮಾಡಿಲ್ಲ. ಒಳ್ಳೆ ಜನಗಳಿಗೆ ಒಳ್ಳೇದು ಮಾಡಕ್ಕೆ ಹೋಗ್ತಾ ಇದೀವಿ. ಜನಗಳಿಗೆ ಒಳ್ಳೇದು ಮಾಡಿ ನೀವು. ಎಸ್ ಹೌದು ಸರ್. ಹೌದು ಸರ್. ಅವ್ರು ಹೇಳಿದ್ದು ದುಡ್ಡು ಕೊಡ್ತೀವಿ ನಾವು ನಮ್ಮ ಸಹೋದರಿಗೆ ಅಂತ ಹೇಳಿದ್ರು. ಹೌದು ಯಾಕೆ ಕೊಡಲಿಲ್ಲ ಸರ್? ಅದು ಸಬ್ಜೆಕ್ಟಿಗೆ ಅಷ್ಟು ಮಾತಾಡೋದು ದೊಡ್ಡವನು ನಾನಲ್ಲ ಸರ್, ಅದು ನಮ್ಮ ಶಾಸ್ತ್ರಕ್ಕೆ ಹೇಳ್ತಾರೆ. ಇದು ಮೇನೇ ಅದನ್ನು ಸರ್. ಇವಾಗ ಕೆಡವಿದ ತಕ್ಷಣ ಏನು ಹೇಳಿದ್ರು ಹೇಳಿ, ಅದರಿಂದ ದುಡ್ಡು ತಗೊಂತೀವಿ ಅಂತಲೇ ಹೇಳಿದ್ದು. ಅದರಿಂದನೇ ದುಡ್ಡು ತಗೊಂತೀವಿ ಅಂತ. ಅದನ್ನ ಬಿಟ್ಟು HDFC ಬ್ಯಾಂಕ್ ಹೋಗಿದ್ರಿ ಸರ್. ಇವಾಗ
ಈ 25% ಸಿಕ್ಕಲ್ಲ. ಇನ್ನೊಂದು ಹೊಡೆದು ಹೇಳ್ತೀನಿ. ಆದೇಶ ಇದೆ ಸರ್, ಎಸ್ ಇದೆ ಸರ್. ಇನ್ನೊಂದು ಸರ್, ಇನ್ನೊಂದು ಸರ್, ಇನ್ನೊಂದು ನಮ್ಮ ಎಮ್ ಎಲ್ ಎ ಸರ್ ಇಲ್ಲಿ ಕೇಳಿ ಸರ್, ನಮ್ಮ ಎಮ್ ಎಲ್ ಎ ಯಾರು ಬೇರೆಯವ್ರ ತರ 100 ಎಕರೆ 200 ಎಕರೆ ಅದೆಲ್ಲ ಆಗಲ್ಲ. ಸುಮ್ಮನೆ ವರ್ಷ ಇದ್ರ ಬಗ್ಗೆ ಕೆಡಿಯಿಂದ ಏನಾಗಿದೆ ಹೇಳಿ ಸರ್. ನೀವು ಕೆಡಿಯವರು ಅಪ್ರೂವ್ ಕೊಡ್ಬೇಕಲ್ಲ ಬಿಲ್ಡಿಂಗ್ ಪ್ಲಾನ್. ಹಾ ಕೊಟ್ಟಿದ್ದಾಯ್ತು. DPR ಕೂಡ ಅಪ್ರೂವ್ ಆಗಿದ್ದಿಲ್ಲ. ಆದ್ಮೇಲೆ ಸರ್ ಲೋನ್ಗೆ ಹೋಗಿರೋದು. ಬೋರ್ಡ್ ಹಾಕಿದೆ, ಡ್ರಾಂಗ್ ಹಾಕ್ಸಿದ್ವಿ, ಎಲ್ಲ ಹಾಕಿದ್ವಲ್ಲ ಸರ್. ಒಳ್ಳೆ ಕೆಲಸ ಆಗೋದನ್ನ ಡಿಸ್ಟರ್ಬ್ ಮಾಡೋದು, ಅನ್ವಾಂಟೆಡ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು, XMLA ಬಂದು ಅದೆಲ್ಲ ಇದು ಬೇಡ. ಅದಕ್ಕೆ ಅವ್ರಿಗೆ ತಡೆ ಬರಕ್ಕೆ ಆಗ್ತಾ ಇಲ್ಲ. ಏನಪ್ಪ ಹಿಂಗೆ ಮಾಡ್ಕೊಂಡು ಹೋದ್ರೆ ನೆಕ್ಸ್ಟ್ ನಮ್ಮ ಭವಿಷ್ಯ ಏನಾಗುತ್ತೆ ಅಂತ ಅವ್ರಿಗೆ ಭಯ ಬಂದ್ಬಿಟ್ಟು ಸರ್ ಅದು ಅಂದ ಇನ್ನೊಂದು ವಿಷಯ ಗೊತ್ತಿದೆ. ನಿಮ್ಗೆ ಇನ್ನೊಂದು ವಿಷಯ ಮಾತಾಡಿ ಬೇಸ್. ಅದರಿಂದಾನೇ ಎಲ್ಲರಿಗೂ ಭಯ ಬಂದ್ಬಿಟ್ಟಿದೆ. ಎಷ್ಟೋ ಶಾಸಕರುಗಳಿದ್ರು, ಯಾವ ಶಾಸಕರು ಮಾಡಲಿಲ್ಲ ಕೆಲಸ ಆಗಲು. ಈ ಥರ ಈ ಪೀರಿಯಡಲ್ಲಿ ಆಗ್ತಾ ಇರೋದು ಕೆಲಸ ಆಗಲು ಯಾವ ಶಾಸಕರು ಮಾಡ್ತಾ ಇಲ್ಲ. ಅದಕ್ಕೂ ಹಳೆ ಶಾಸಕರಿಗೆಲ್ಲ ಮಾಜಿ ಶಾಸಕರಿಗೆಲ್ಲ ಭಯ ಬಂದ್ಬಿಟ್ಟು ಹಿಂಗೆ ಮಾತಾಡ್ತಾ ಇದ್ದಾರೆ ನಮ್ಮ ಶಾಸಕರ ಬಗ್ಗೆ. ಅದೇನಾ ಅವ್ರು ಡೆವಲಪ್ಮೆಂಟ್ ಮಾಡೋದು